ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ಶಿಡ್ಲಘಟ್ಟದ ಎಲ್ಲ ಗಂಗಮ್ಮ ದೇವಿಯ ಭಕ್ತಾದಿಗಳೇ, ನಮ್ಮ ಶಿಡ್ಲಘಟ್ಟದಲ್ಲಿ ಕಳೆದ 7 ವರ್ಷಗಳಿಂದ ನಾವು ನಿರಂತರವಾಗಿ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಶಿಡ್ಲಘಟ್ಟದಲ್ಲಿ ಕಾಲಕ್ಕೆ ಮಳೆ ಬೆಳೆ ಮತ್ತು ಶಿಡ್ಲಘಟ್ಟದ ಜನತೆಗೆ ಒಳ್ಳೆಯದಾಗಬೇಕು ಮತ್ತು ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಈ ಸಂಪ್ರದಾಯಗಳು, ಈ ಸಂಸ್ಕಾರಗಳು, ಸಂಸ್ಕೃತಿಗಳೇನಿದೆ ಇದನ್ನು ಉಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಶ್ರೀ ಗಂಗಮ್ಮ ದೇವಿ ದೇವಾಲಯ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಶಿಡ್ಲಘಟ್ಟದ ಎಲ್ಲ ಭಕ್ತಾದಿಗಳು ಸೇರಿ ನಾವು ಈ ವರ್ಷ 7ನೇ ವರ್ಷದ ಒಂದು ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಈ ಒಂದು ಕರಗ ಮಹೋತ್ಸವಕ್ಕೆ ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾವು ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಈ ದಿನ ನಾವು ಹಸಿ ಕರಗವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಸೊ ಹಾಗೆಯೇ ನಾಳಿದ್ದು ಅಂದರೆ ಭಾನುವಾರ ರಾತ್ರಿ ಹೂವಿನ ಕರಗ ಮಹೋತ್ಸವ ಇದೆ. ಎಲ್ಲ ಭಕ್ತಾದಿಗಳು, ಶಿಡ್ಲಘಟ್ಟದ ಸಮಸ್ತ ನಾಗರಿಕರು ಈ ಒಂದು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಶಿಡ್ಲಘಟ್ಟದ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಶ್ರೀ ಗಂಗಮ್ಮ ದೇವಿ ದೇವಾಲಯ ಸೇವಾ ಸಮಿತಿಯ ವತಿಯಿಂದ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ. ಆ ದಿನ ರಾತ್ರಿ 11:30 ಹೂವಿನ ಕರಗ ಮಹೋತ್ಸವ ಏರ್ಪಡಿಸಲಾಗಿರುತ್ತೆ. ಹಾಗೆಯೇ ನಮ್ಮ ಹೂವಿನ ವೃತ್ತದಲ್ಲಿ ಆರ್ಕೆಸ್ಟ್ರಾವನ್ನು ಸಹ ತುಕಾಲಿ ಸ್ಟಾರ್ ಅವರ ವತಿಯಿಂದ ಆರ್ಕೆಸ್ಟ್ರಾವನ್ನು ಏರ್ಪಡಿಸಿರುತ್ತೆ. ನಮ್ಮ ಎಲ್ಲ ಭಕ್ತಾದಿಗಳು, ಶಿಡ್ಲಘಟ್ಟದ ಸಮಸ್ತ ನಾಗರಿಕರು ಈ ಸಂದರ್ಭದಲ್ಲಿ ಹಾಜರಿದ್ದು ಆರ್ಕೆಸ್ಟ್ರಾವನ್ನು ಸವಿಸಿ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಶ್ರೀ ವಿಶ್ವಮಾತೆ ದ್ರೌಪದಮ್ಮನವರ ಈ ಕರಗ ಮಹೋತ್ಸವದ ಪ್ರಯುಕ್ತ ಎಲ್ಲರೂ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು, ಹಾಗೆ ಇಡೀ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ. ಇವತ್ತಿನ ದಿನ ಹಸಿ ಕರಗ, ಹೂವಿನ ಕರಗಕ್ಕೆ ಜನಸಂಖ್ಯೆ ಯಾವ ರೀತಿ ಸೇರ್ಬೋದು ನೋಡಿ, ಈಗಾಗಲೇ ನಾವು ಸಾಕಷ್ಟು ನಮ್ಮ ಸೇವಾ ಸಮಿತಿಯ ವತಿಯಿಂದ ಮತ್ತು ಭಕ್ತಾದಿಗಳ ಮೂಲಕ ಕರಪತ್ರಗಳನ್ನು ಹಂಚಿದ್ದೀವಿ. ಈಗ ಶಿಡ್ಲಘಟ್ಟದ ನಗರ ಪೂರ್ತಿ, ಹಾಗೆಯೇ ಶಿಡ್ಲಘಟ್ಟದ ಸುತ್ತಮುತ್ತಲು ಮತ್ತು ಬೇರೆ ಇತರೆ ನಗರಗಳಿಗೂ ಸಹ ನಾವು ಈ ವಿಷಯವನ್ನು ಮುಟ್ಟಿಸಿದ್ದೀವಿ. ಹಾಗಾಗಿ ಕಳೆದ 6 ವರ್ಷಗಳಿಂದಲೂ ಬಹಳಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಜನತೆ ಈ ಒಂದು ಕರಗ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಈ ವರ್ಷವೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುವಂಥದ್ದಿದೆ. ಖಂಡಿತ ಬಹಳ ವಿಜೃಂಭಣೆಯಿಂದ ಈ ಕರಗ ಮಹೋತ್ಸವ ನಡೀತಾ ಇದೆ. ಸಂಪ್ರದಾಯಗಳಾಗಲಿ ಸಂಸ್ಕೃತಿಗಾಗಲಿ ಯಾವುದೇ ಧಕ್ಕೆ ಬರದ ಹಾಗೆ ಈ ಒಂದು ಮಹೋತ್ಸವ ನಡೆದು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ಈ ಒಂದು ಉದ್ದೇಶ. ಮುಖ್ಯವಾಗಿ ಏನು ಅಂತಂದರೆ, ಇವತ್ತು ಭಾರತ ದೇಶದ ಈ ಒಂದು ಸಂಸ್ಕೃತಿ ಸಂಸ್ಕಾರಗಳೇನಿದೆ ಇದನ್ನು ನಾವು ಮುಂದಿನ ಜನಾಂಗಕ್ಕೆ ತಲುಪಿಸಬೇಕಾದಂಥ ಒಂದು ಬಹುದೊಡ್ಡ ಜವಾಬ್ದಾರಿ ಈ ನಮ್ಮ ಪೀಳಿಗೆ ಮೇಲೆ ಇದೆ. ಹಾಗಾಗಿ ಈ ಒಂದು ಸೇವಾ ಸಮಿತಿಯ ಕಡೆಯಿಂದ ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಈ ಕರಗ ಮಹೋತ್ಸವವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಮುಂದಿನ ಮಕ್ಕಳು ಈ ಒಂದು ಸಂಪ್ರದಾಯಗಳನ್ನು ಗೌರವಿಸಬೇಕಾಗಿದೆ. ಮತ್ತು ದೇವಸ್ಥಾನ, ದೇವಾಲಯಗಳು ಇದು ಶಾಂತಿಗಾಗಲಿ ಸೌಹಾರ್ದತೆಯಾಗಲಿ ಅಥವಾ ಜಾತಿ ಮತ ಇವುಗಳನ್ನು ಬಿಟ್ಟು ನಾವೆಲ್ಲ ಒಟ್ಟಾಗಿ ಇಲ್ಲಿ ಸೇರಿದಾಗ ಮಾತ್ರ ನಮ್ಮ ಐಕ್ಯತೆಗೆ ಒಳ್ಳೆಯದಾಗತ್ತೆ ಮತ್ತು ಭಾರತ ದೇಶದ ಸಂಸ್ಕೃತಿ ಉಳಿಯುತ್ತೆ. ಆ ನಿಟ್ಟಿನಲ್ಲಿ ಆ ಉದ್ದೇಶದ ಇಟ್ಕೊಂಡು ನಾವು ಈ ಒಂದು ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ನಮ್ಮ ದೇವಾಲಯ ಏನಿದೆ ಮತ್ತು ಈ ದೇವಿ ಏನಿದ್ದಾರೆ ಇವರು ನಮ್ಮ ಶಿಡ್ಲಘಟ್ಟದ ಗ್ರಾಮ ದೇವತೆ. ಹಾಗಾಗಿ ಎಲ್ರಿಗೂ ಇದು ಸಲ್ಲುತ್ತೆ. ಎಲ್ಲರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕು ಅಂತ ಹೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.